ವೀಕ್ಷಕರಿಗೆ ಒಂದು ಸಂದೇಶ ಕೊಟ್ಬಿಡ್ತೀನಿ. ಬೆಳಿಗ್ಗೆ 10 ಗಂಟೆಗೆ ಅಂದರೆ ಇನ್ನು 2 ತಾಸಲ್ಲಿ ಇದರ ಕುರಿತಾದಂತಹ ವಿಶೇಷವಾದಂತಹ ಸಂದರ್ಶನ ಇದೆ. ಖ್ಯಾತ ಜ್ಯೋತಿಷಿಗಳು ಬರ್ತಾರೆ, ಆಧ್ಯಾತ್ಮಿಕ ತಜ್ಞರು ಬರ್ತಾರೆ. ಸೊ ರಾತ್ರಿ ಸಂಭವಿಸುವಂತಹ ಚಂದ್ರಗ್ರಹಣದ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ಸರಿ ಶಾಸ್ತ್ರಿಗಳು, ಈಗ ವಾರ ಭವಿಷ್ಯದಲ್ಲಿ 12 ರಾಶಿಯ ಫಲಾಫಲ ಹೇಗಿರುತ್ತೆ ಮುಂದಿನ ವಾರ ಅನ್ನೋದನ್ನ ತಿಳಿಯುವಂತಹ ಸಮಯ. ಖಂಡಿತ ತಿಳಿಯೋಣ. ಸಾಮಾನ್ಯ ಜನರಿಗೆ ಏನಪ್ಪ ಅಂದರೆ ನನ್ನ ರಾಶಿಗೆ ಏನು ಫಲ, ಗ್ರಹಣದಿಂದ ಏನು ಫಲ, ಇದು ತುಂಬ ಇದೆ ಪಾಪ ಅವರಿಗೆ. ನೋಡ್ತಾ ಹೋಗೋಣ. ಈ ವಾರದಲ್ಲಿ ಏನನ್ನು ಪ್ರಧಾನವಾಗಿ ಕಾಣ್ತೀವಿ ನಾವು. ಚಂದ್ರ ವಸ್ತುತಃ ಏನಾಗಿದೆ, ಚಂದ್ರನಿಗೆ ಪಕ್ಷದ ಬಲ ತುಂಬ ಚೆನ್ನಾಗೇ ಇದೆ. ಈ ದಿವಸದ ಮಟ್ಟಿಗೆ ರಾಹು ಆ ಒಂದು ಚಂದ್ರರ ಆ ಶರ, ಆ ರೇಖೆ ಇದೆಯಲ್ಲ, ಆ ನೆರಳಿನ ರೇಖೆ ಅಂತ, ಅದು ಒಂದಾಗಿರೋದ್ರಿಂದಾಗಿ ನಮಗೆ ಸ್ವಲ್ಪ ಅದರ ಪ್ರಭಾವ ಇರ್ತದೆ, ಇಲ್ಲ ಅಂತಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಾಣ್ತೀವಿ. ವೃತ್ತಿಯಲ್ಲೆಲ್ಲ ಅನುಕೂಲವಿದೆ. ಮೇಷರಾಶಿಯವರಿಗಂತೂ ಲಾಭವೇ ಆಗಿದೆಯಲ್ಲ. ಮೇಷ, ವೃಷಭ, ಕನ್ಯಾ ಹಾಗೂ ಧನು ರಾಶಿಗಳಿಗೆ ಶುಭ ಫಲವನ್ನೇ ಹೇಳಿದೆ. ಗ್ರಹಣ ಕಾಲದಲ್ಲಿ ಶುಭ ಫಲವನ್ನೇ ಹೇಳಿದೆ. ಧರ್ಮಸಿಂಧು ಇವೆಲ್ಲ ಅವುಗಳನ್ನೇ ನಿರ್ದೇಶನ ಮಾಡಿದೆ. ಹೀಗಾಗಿ ಗಾಬರಿ ಆಗಬೇಕಂದಿಲ್ಲ ತಾವು. ಈ ವಾರದಲ್ಲಿ ಅನುಕೂಲದ ಫಲವನ್ನು ಕಾಣ್ತೀರಾ. ಬಂಧು ಮಿತ್ರರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು. ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಅತಿ ಸರ್ವತ್ರ ವರ್ಜಿಯಿತಂತ. ಹೀಗಾಗಿ ಅತಿಯಾದ ಸಲಿಗೆ, ಅತಿಯಾದ ಆತ್ಮೀಯತೆ ಇವುಗಳಿಂದ ನಿಮಗೆ ನೋವಾಗಬಹುದು. ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಧರ್ಮಶ್ರದ್ಧೆ ಹಾಳಾಗ್ಬಿಡೋ ಸಾಧ್ಯತೆ ಇರ್ತದೆ. ಶುಭ ಕಾರ್ಯಗಳು ಮತ್ತೊಂದು, ಈಗ ನೋಡಿ ನಾಳೆಯಿಂದ ಪಿತೃ ಕಾರ್ಯ ಪ್ರಾರಂಭವಾಗುತ್ತೆ, ಏನೋ ಕಾರ್ಯ ಮಾಡಬೇಕು ಇತ್ಯಾದಿ ಈ ಥರದ ಆಲೋಚನೆ ಇದ್ದರೆ ಅದಕ್ಕೇನೋ ತೊಡಕು, ವಿಘ್ನ ಈ ಥರದ್ದು ಬರೋ ಸಾಧ್ಯತೆ ಇದೆ ಈ ವಾರದಲ್ಲಿ. ತಂದೆ ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪ, ಈ ಥರದ್ದು ಒಂದು ವಾತಾವರಣ ಕಾಣ್ತೀರಾ. ಇದು ಕೇವಲ ಗ್ರಹಣದ ಜೊತೆಗಿರತಕ್ಕಂಥ, ಗ್ರಹಣದ ಫಲ ವಸ್ತುತಃ 6 ತಿಂಗಳುಗಳ ಕಾಲ ಇರ್ತದೆ ಅಂತ ಇದೆ. ಮತ್ತೊಂದು ಗ್ರಹಣದ ಬರೋವರೆಗೆ ಈ ಗ್ರಹಣ ಇರ್ತದೆ, ಇದರ ಫಲ ಇರ್ತದೆ ಅಂತಲೂ ಶಾಸ್ತ್ರಗಳು ಸೂಚಿಸುತ್ತೆ. ಹೀಗಾಗಿ ನಾನು ಈ ದಿವಸ ಬರೀ ಗ್ರಹಣ ಫಲ ಅಂತಲ್ಲ, ಈ ವಾರದಲ್ಲಿ ಆಗುವಂಥ ಗ್ರಹಗಳ ಬದಲಾವಣೆ ಇವನ್ನೆಲ್ಲ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಮತ್ತು ಈ ವಾರದ ಅಂತ್ಯದಲ್ಲಿ ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತೀರಾ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇರ್ತದೆ. ವ್ಯಾಪಾರ, ವಿದೇಶ ವಹಿವಾಟು ಇವುಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ, ಆದಾಯ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸ್ವಲ್ಪ ಮಟ್ಟಿಗೆ ಕೊನೆಯಲ್ಲಿ, ವಾರದ ಅಂತ್ಯದಲ್ಲಿ ನೀವು ಸ್ವಲ್ಪ ಸಾಲ, ಶತ್ರುಗಳ ಬಾಧೆ, ಜೊತೆಗೆ ದೇಹಕ್ಕೆ ತರಚೋದು, ಪೆಟ್ಟಾಗ್ತಕ್ಕಂಥದ್ದು ಈ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ಕೊನೆಯಲ್ಲಿ ಅದು ಶುಕ್ರವಾರ ಮತ್ತು ಶನಿವಾರದ ವೇಳೆಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ವಿದೇಶ ವಹಿವಾಟಿನಲ್ಲಿ ಲಾಭ ಹೆಚ್ಚಾಗಿದೆ. ಅತ್ಯಧಿಕ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಖರ್ಚಾಗುವ ಸಾಧ್ಯತೆ ಇರುತ್ತೆ. ಆ ಕಡೆ ಸ್ವಲ್ಪ ಗಮನ ಹರಿಸಬೇಕು, ಅದನ್ನು ಸೂಚಿಸ್ತಾ ಇದೆ ಮೇಷರಾಶಿಯವರಿಗೆ. ಇನ್ನು ವೃಷಭ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಚಂದ್ರ ಅಲ್ಲಿ ನಿಮ್ಮ ಏನು ರಾಶಿಯಲ್ಲಿ ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ವಸ್ತುತಃ ವೃಷಭ ರಾಶಿಯವರಿಗೂ ಶುಭವನ್ನೇ ಹೇಳಿದೆ. ಹೀಗಾಗಿ ಶುಭ ಫಲ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಚಂದ್ರ ಮತ್ತು ರಾಹು ಒಟ್ಟಾಗಿದ್ದರೆ, ಸಾಮಾನ್ಯವಾಗಿ ಚಂದ್ರಾಹು ಇತಿ ಇದ್ದಾಗ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಕಾಣಲಿಕ್ಕೆ, ಅಲ್ಲೇನೋ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ನಿಮ್ಮ ಹಾಗೆ ಆಗದೇ ಇರತಕ್ಕಂಥದ್ದು, ನೀವೇನೋ ಒಂದು ಆಲೋಚನೆಯಲ್ಲಿ ಹೋಗಿರ್ತೀರ, ಹಾಗಾಗದೇ ಇರತಕ್ಕಂಥದ್ದು, ಈ ರೀತಿಯ ಒಂದಷ್ಟು ಫಲಗಳನ್ನು ಸೂಚಿಸುತ್ತೆ. ಸ್ವಲ್ಪ ಹುಷಾರು. ಆದರೆ ನಾಳೆ ನಾಡಿದ್ರ ಮಟ್ಟಿಗೆ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಸ್ತ್ರೀಯರಿಗೆ ವೃತ್ತಿಯಲ್ಲಿ ಸ್ವಲ್ಪ ಮನೋವ್ಯಥೆ, ವಸ್ತು ನಷ್ಟತೆ, ಸೋಲು, ವಾಗ್ವಾದ ಇಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಿಂದನೆಗಳಾಗ್ತಕ್ಕಂಥದ್ದು, ಅಪವಾದ, ಇನ್ಯಾವುದೋ ಒಂದು ತೊಂದರೆ, ಇನ್ಯಾರೋ ಮಾಡಿರ್ತಾರೆ ಪಾಪ ಅಪರಾಧವನ್ನು, ಅದು ನಿಮ್ಮ ತಲೆ ಮೇಲೆ ಬಂದುಬಿಡ್ತಕ್ಕಂತಹ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ಇವುಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸಾಲ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ಹಣ, ಕುಟುಂಬ ಇವುಗಳ ವಿಚಾರದಲ್ಲಿ ತುಂಬ ಸೌಖ್ಯತೆಯನ್ನು ಕಾಣ್ತೀರಾ. ಮಾತು ವಿದ್ಯಾರ್ಥಿಗಳಿಗೆ ಚೆನ್ನಾಗಿರ್ತದೆ. ಮಾತಿನ ಸೌಕರ್ಯದಿಂದ ಲಾಭ ಗಳಿಸ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ವೃಷಭ ರಾಶಿಯವರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಅಮ್ಮನವರಿಗೆ ಅಕ್ಕಿ ಸಮರ್ಪಣೆ ಮಾಡಿ, ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಅಕ್ಕಿ ದಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವಸ್ತುತಃ ಮಧ್ಯಮ ಫಲವನ್ನು ಹೇಳಿದೆ, ಗ್ರಹಣದ ಫಲ. ವೃತ್ತಿಯಲ್ಲಿ ಹಿರಿಯರ ಸಹಕಾರ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಈ ವ್ಯಾಪಾರ ವಹಿವಾಟು ನಡೆಯುತ್ತಲ್ಲ, ಅಲ್ಲಿ ಸ್ವಲ್ಪ ನೋಡಿ ತೊಂದರೆಗಳು, ತೊಡಕುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ವಿದೇಶ ಪ್ರಯಾಣ ಇದೆ, ಅದಕ್ಕೆ ಸ್ವಲ್ಪ ತೊಂದರೆಗಳು ಅಥವಾ ಪೋಸ್ಟ್ಪೋನ್ ಆಗಿಬಿಡ್ತಕ್ಕಂಥದ್ದು ಆ ರೀತಿಯ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಇವುಗಳ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ಸ್ತ್ರೀಯರಿಗೆ ಮಾತಿನ ಘರ್ಷಣೆಗಳು, ವಾಗ್ವ್ಯಯ ಅಂತಾರೆ, ಮಾತಾಡಿ ನಷ್ಟ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಅಂತ ಆ ರೀತಿಯಲ್ಲಿ. ಯಾಕೆಂದರೆ ವಾಗಾಧಿಪತಿ ಕೊನೆಗೆ ಸದ್ಯದಲ್ಲಿ ಏನಾಗಿದೆ, ರಾಹುಯುಕ್ತನಾಗಿರ್ತಕ್ಕಂಥದ್ದೇ ಒಂದು ತೊಂದರೆ. ಹೀಗಾಗಿ ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ಚಂದ್ರ ಯಥಾ ಪ್ರಕಾರ ಅದು ಲಾಭಕ್ಕೆ ಬಂದು ಕೊನೆಗೆ ಶನಿವಾರದ ವೇಳೆಗೆ ವ್ಯಯಕ್ಕೆ ಬರ್ತಾನೆ. ಹೀಗಾಗಿ ಲಾಭ ವ್ಯಯ ಎರಡನ್ನೂ ಕಾಣ್ತೀರಾ. ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಇದ್ದೇ ಇದೆ.
ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಮಾತಿನ ಕೌಶಲ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು, ಅವರಿಂದಾಗಿ ಅಸಹನೆ, ಅಸಮಾಧಾನ ಈ ರೀತಿಯ ಒಂದು ತೊಂದರೆಗಳನ್ನು ಸೂಚಿಸ್ತಾ ಇದೆ. ಅದರ ಕಡೆಗೆ ಸ್ವಲ್ಪ ಗಮನ ತಗೋಬೇಕು. ಇನ್ನು ಸ್ವಲ್ಪ ಮಂದಬುದ್ಧಿ, ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡ್ತೀರ. ಸಡನ್ನಾಗಿ ಯಾವುದೋ ಡಿಸಿಷನ್ ತೊಗೊಂಡ್ಬಿಟ್ಟು ಅದರಿಂದ ತಪ್ಪು ಕೆಲಸಗಳನ್ನು ಮಾಡಿಬಿಡ್ತಕ್ಕಂಥದ್ದು, ತನ್ಮೂಲಕ ಅದು ಕೆಟ್ಟ ಫಲವೇ ಬರುತ್ತೆ. ಹೀಗಾಗಿ ಅವುಗಳ ವಿಚಾರದ ಸ್ವಲ್ಪ ಹುಷಾರು. ಚಂದ್ರ ಕೊನೆಗೆ ಚೆನ್ನಾಗಿದೆ. ಹೀಗಾಗಿ ಅವನ ಲಾಭದಲ್ಲೆಲ್ಲ ಸಂಚರಿಸುವಾಗ ಹಾಲು ಹೈನುಗಾರರಿಗೆ, ಪುಷ್ಪ ವ್ಯಾಪಾರಿಗಳಿಗೆ, ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಆಂಜನೇಯ ಸ್ಮರಣೆ ಮಾಡ್ತಕ್ಕಂಥದ್ದು. ಇದು ತುಂಬ ಬಲವನ್ನು, ಮನೋಬಲವನ್ನು ಕೊಡುತ್ತೆ. ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.